ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಿವೇದಿತಾ ಗೌಡ. ನಮ್ಮ ಪಯಣ ಸಾಗಿದ್ದು ಕೊರಗಜ್ಜನ ಆದಿಸ್ಥಳ ದೆಕ್ಕಾಡು ಕುತ್ತಾರಿನ ಕಡೆಗೆ. ಕೊರಗಜ್ಜನ ಹೆಸರು ಕೊರಗತನಿಯ ಎಂದಾಗಿದೆ. ಎಣಸೂರು ಬರಿಕೆಯ ಏಳುಕೊಪ್ಪ ಇದು ಕೊರಗತನಿಯನ ಜನ್ಮಸ್ಥಳ. ಏಳುಕೊಪ್ಪ ಎಂದರೆ ಅಲ್ಲಿ 7 ಸಮುದಾಯದವರು ಇರುತ್ತಾರೆ. ಅದರಲ್ಲಿ ತನಿಯ ಕೊರಗ ಸಮುದಾಯಕ್ಕೆ ಸೇರಿದವರಾಗಿರುತ್ತಾರೆ. ಕೊರವನಕೋಡಿ ಮೈರಾಕಿ ದಂಪತಿಯರಿಗೆ ಜನಿಸಿದ ಮಗುವೇ ಕೊರಗತನಿಯ. ಹುಟ್ಟಿ ಕೆಲವೇ ವರ್ಷಗಳಲ್ಲಿ ಅಂದರೆ ತಾಯಿಯ ಎದೆಹಾಲು ಕುಡಿಯುವ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಳ್ಳುತ್ತಾರೆ. ತಂದೆಯ ಮುಷ್ಟಿ ಅನ್ನವನ್ನು ತಿನ್ನುವ ಸಮಯದಲ್ಲಿ ತಂದೆಯನ್ನು ಕಳೆದುಕೊಳ್ಳುತ್ತಾರೆ. ಸಣ್ಣ ವಯಸ್ಸಿನಲ್ಲಿಯೇ ತನಿಯ ತಬ್ಬಲಿಯಾಗುತ್ತಾರೆ. ಒಂದು ದಿನ ಯಾವುದೋ ಮಾರಿ ರೋಗದಿಂದ ಏಳುಕೊಪ್ಪದ ಜನರೆಲ್ಲ ಜೀವ ಬಿಡುತ್ತಾರೆ. ಅಲ್ಲಿ ಉಳಿಯುವುದು ತನಿಯ ಮಾತ್ರ. ಇದರಿಂದ ಬೇಸತ್ತ ತನಿಯ ಇಲ್ಲಿ ಇರುವುದು ಬೇಡವೆಂದು ಕದ್ರಿಯ ಕಡೆಗೆ ಹೊರಡುತ್ತಾರೆ. ಕದ್ರಿಯಲ್ಲಿ ಬೈರಾಗ್ಯದೇವಿ ಎಂಬ ಸಾಕು ತಾಯಿಯ ಪ್ರೀತಿಯನ್ನು ಪಡೆಯುತ್ತಾರೆ. ತನಿಯ ಕದ್ರಿಯಲ್ಲಿ ಮಾಡಿ ಮೈಸಾಂದ ದೈವದ ಕೋಪಕ್ಕೆ ಎದುರಾದ ತನಿಯನನ್ನು ಆಕಾಶಕ್ಕೆ ಹಾರಿಸಿ ಮಾಯ ಮಾಡುತ್ತಾರೆ. ಕೆಲವು ವರ್ಷಗಳ ನಂತರ ಮಾಯವಾದ ಕೊರಗತನಿಯ ದೈವವಾಗಿ ಮಾರ್ಪಾಡಾಗಿ ಕೊರಗತನಿಯ ಕೊರಗಜ್ಜನಾಗಿ ವಿಶೇಷ ರೂಪದಲ್ಲಿ ಕುತ್ತಾರಿನಲ್ಲಿ ನೆಲೆ ನಿಲ್ಲುತ್ತಾರೆ ಎಂಬುದು ಕೊರಗಜ್ಜನ ಕಥೆಯಾಗಿದೆ. ಈ ವಿಡಿಯೋ ಖುಷಿಯಾದಲ್ಲಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.